ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಹೊಸ ರೀತಿಯ ದಂಗಲ್ ಶುರುವಾಗ್ತಾ ಇದೆಯಾ? ನೈಸ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ಜೆಡಿಎಸ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಇದ್ದಿದ್ದು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅದಾದ ಆಗ್ತಾ ಇದ್ದಂತೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೆಯೋ ಮೂಲಕ ಹೊಸದೊಂದು ದಂಗಲ್ಗೆ ನಾಂದಿ ಹಾಡ್ತಿದ್ದಾರೆ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆ ಶುರುವಾಗಿ ಹೋಗಿದೆ. ಅದು ನೈಸ್ ರೋಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾರಾದರೂ ನೈಸ್ ರೋಡಲ್ಲಿ ಓಡಾಡೋರಿದ್ರೆ ಟೋಲ್ ಕಟ್ಟಂಗಿಲ್ಲ ನೀವು ಅಂತ ಅವ್ರು ಹೇಳ್ಬಿಟ್ರು. ಹಾಗಾಗಿ ಜನ ಎಲ್ಲ ಮುತ್ತಿಗೆ ಹಾಕ್ಬಿಟ್ರು. ಯಾಕ್ರಿ ಟೋಲ್ ಕಟ್ಟಬೇಕು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ನಿನ್ನೆಯಿಂದಲೂ ಬಹುತೇಕರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂದ್ರೆ, ಹೈಕೋರ್ಟ್ನ ಆದೇಶದ ಪ್ರತಿಯಲ್ಲಿ ನಿಜಕ್ಕೂ ಟೋಲ್ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟಿದೆಯಾ ಕೋರ್ಟೆ? ಹಾಗಾದ್ರೆ ನಾವ್ ಯಾಕೆ ಕಟ್ಟಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಿಜಕ್ಕೂ ಹೈಕೋರ್ಟ್ ಹಂಗೆ ಹೇಳಿದೆಯಾ ಅನ್ನೋದು ಒಂದು ಪ್ರಶ್ನೆ ಇದೆ. ಜೊತೆಗೆ ರಾಜ್ಯ ಸರ್ಕಾರ, KIADB, ನೈಸ್ ಸಂಸ್ಥೆ, ಈ ಮೂವರಲ್ಲಿ ಆಗಿರುವ ಒಪ್ಪಂದ ಏನು ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಒಪ್ಪಂದದ ಪ್ರಕಾರ ರಾಜ್ಯ ಸರ್ಕಾರ ನಡೆದುಕೊಂಡಿದೆಯಾ, ನೈಸ್ ಸಂಸ್ಥೆ ನಡೆದುಕೊಂಡಿದೆಯಾ? ಒಪ್ಪಂದ ಉಲ್ಲಂಘನೆ ಆಗಿರೋದು ನೈಸ್ ಸಂಸ್ಥೆಯಿಂದಾನ, ರಾಜ್ಯ ಸರ್ಕಾರದಿಂದಾನ? ಇದರ ಮಧ್ಯದಲ್ಲಿ ಸಫರ್ ಆಗ್ತಾ ಇರೋದು ರೈತರ ಅನ್ನೋದು ಪ್ರಶ್ನೆ ಇದೆ. ಯಾಕಂದ್ರೆ ಜಮೀನು ಕೊಟ್ಟಂತ ರೈತರಿಗೆ ಪರಿಹಾರ ಸಿಕ್ಕಿದೆಯಾ? ರೈತರಿಂದ ಜಮೀನು ಪಡೆದುಕೊಂಡ ಬಳಿಕ ಅದನ್ನ ಯಾವ ಉದ್ದೇಶಕ್ಕೆ ವಶಕ್ಕೆ ಪಡೆದುಕೊಂಡಿದ್ರಲ್ಲ ಆ ಉದ್ದೇಶ ಫುಲ್ಫಿಲ್ ಆಗಿದೆಯಾ? ಎಲ್ಲವೂ ಕೂಡ ವ್ಯಾಜ್ಯ ರಹಿತ ಜಮೀನಾಗಿತ್ತಾ ಅದು ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಹಲವಾರು ರೀತಿಯ ಗೊಂದಲಗಳು, ಹಲವಾರು ರೀತಿಯ ಪ್ರಶ್ನೆಗಳು. ಅದನ್ನ ಸರಳವಾಗಿ ಜನರಿಗೆ ಅರ್ಥ ಮಾಡಿಸೋ ರೀತಿಯಲ್ಲೇ ಈ ಚರ್ಚಾ ಕಾರ್ಯಕ್ರಮ ಇರುತ್ತೆ. ಯಾರು ಕೂಡ ಆತಂಕ ಪಡಬೇಡಿ, ಹಂಗಂದ ಮಾತ್ರ ಹೋಗಿ ಟೋಲ್ ಸಿಬ್ಬಂದಿ ಜೊತೆ ಗಲಾಟೆ ಮಾಡಬೇಡಿ ಅಂತ ಹೇಳ್ಬಿಡ್ತೀನಿ. ಟೋಲ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಬೇಡ. ಯಾಕಂದ್ರೆ ಹೈಕೋರ್ಟ್ ಎಲ್ಲೂ ಕೂಡ ಟೋಲ್ ಕಟ್ಟಬೇಡಿ ಅಂತ ಹೇಳಿಲ್ಲ. ಆದ್ರೆ ಒಪ್ಪಂದದ ಪ್ರಕಾರ ಎಲ್ಲವೂ ಕೂಡ ನಡೆದುಕೊಂಡು ಹೋಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಇದೆ. ಅದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಉಲ್ಲಂಘನೆ ಆಗ್ತಾ ಇರೋದು ಎಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ರೈತರು ಸಫರ್ ಆಗ್ತಿದ್ದಾರಲ್ಲ, ಅವರಿಗೆ ನ್ಯಾಯ ಸಿಗೋದು ಹೇಗೆ, ಅದ್ರ ಬಗ್ಗೆ ಇವತ್ತು ಅರ್ಥ ಮಾಡಿಸುವ ಕಾರ್ಯಕ್ರಮ ಇದಾಗಿರುತ್ತೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾದ ಚರ್ಚೆ ಇದೆ. ಈ ಹೊತ್ತಿನ ವಿಶೇಷ ನೈಸ್ ಟೋಲ್ ಸೀಸ್. ನೈಸ್ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ನೈಸ್ ಆಗಿರುವ ವಿಚಾರಗಳೇ ಇದರಲ್ಲಿ ಇಲ್ವಾ? ಎಲ್ಲವೂ ಕೂಡ ಕಾಂಪ್ಲಿಕೇಶನ್ ಆಗಿರುವಂತಹ ವಿಚಾರಗಳು ಯಾಕೆ? ಮತ್ತೆ ಮತ್ತೆ ಟೋಲ್ ವಿಚಾರ ಯಾಕೆ ಮುನ್ನೆಲೆಗೆ ಬರುತ್ತೆ? ಅವಧಿ ಮುಗಿದ್ರೂ ಕೂಡ ಟೋಲ್ ವಸೂಲಿ ಮಾಡಲಾಗ್ತಾ ಇದೆಯಾ? ಇದರ ಮಧ್ಯದಲ್ಲಿ ಸಫರ್ ಆಗ್ತಾ ಇರೋದೇನು? ರಾಜ್ಯ ಸರ್ಕಾರ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಸೈಲೆಂಟ್ ಆಗಿರೋದು ಯಾಕೆ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ರಾಜ್ಯದಲ್ಲಿ ಮತ್ತೆ ಶುರುವಾಯ್ತಾ ನೈಸ್ ಸಂಸ್ಥೆ ವಿರುದ್ಧ ಸಮರ? ನೈಸ್ ಸಂಸ್ಥೆಯ ಯೋಜನೆಯಲ್ಲಿ ಯಾವುದು ಕೂಡ ನೈಸ್ ಆಗಿಲ್ವಾ? ಅಂದು ನಡೆದ ಒಪ್ಪಂದದಂತೆ ರೂಲ್ಸ್ ಫಾಲೋ ಮಾಡ್ತಾ ಇಲ್ವಾ ನಿಜಕ್ಕೂ ನೈಸ್ ಸಂಸ್ಥೆ? ಟೋಲ್ ವಸೂಲಿ ಅವಧಿ ಮುಗಿದಿದೆಯಾ? ಆದ್ರೂ ವಸೂಲಿ ಆಗ್ತಾ ಇರೋದು ಯಾಕೆ? ಇದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ನೈಸ್ ಯೋಜನೆಯಲ್ಲಿ ಕಾನೂನು ಉಲ್ಲಂಘನೆ, ಹೈಕೋರ್ಟ್ ಫುಲ್ ಗರಂ ಆಗಿದೆ. ನೈಸ್ ಸಂಸ್ಥೆಗೆ ಅಥವಾ ರಸ್ತೆಗೆ ಭೂಮಿ ಕೊಟ್ಟ ರೈತರಿಗೆ ಇನ್ನೂ ತನಕ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಂಬಲೇಬೇಕು ನೀವು. ಭೂಮಿ ಕೊಟ್ಟ ರೈತರ ಬೀದಿ ಪಾಲು ಏನಾಗ್ತಾ ಇದೆ? ಟೋಲ್ ಬಂದ್ ಮಾಡಿ ನೈಸ್ ಯೋಜನೆ ಸುಪರ್ದಿಗೆ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತಾ? ನಿಜಕ್ಕೂ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರೇ ಪತ್ರ ಬರೆದಿದ್ದಾರೆ. ಕಾನೂನು ಕಂಟಕ ಎದುರಾಗುತ್ತಾ ರಾಜ್ಯ ಸರ್ಕಾರಕ್ಕೆ? ಎಷ್ಟು ವರ್ಷದ ನೈಸ್ ಒಪ್ಪಂದ? ಅಶೋಕ್ ಖೇನಿ ಅವರ ವಾದ ಏನು? ರಾಜ್ಯದಲ್ಲಿ ಮತ್ತೆ ಆ ಮೂಲಕ ಅತಿ ದೊಡ್ಡ ಸಮರಕ್ಕೆ ನಾಂದಿ ಆಡಬಹುದಾ ಈ ಬೆಳವಣಿಗೆ ಅನ್ನೋದು ಪ್ರಶ್ನೆ ಇದೆ. ಯಾಕಂದ್ರೆ ನೈಸ್ ಸಂಸ್ಥೆಯ ಮಾಲೀಕರು ಯಾರು ಅಂದ್ರೆ ನಿಮ್ಗೆಲ್ಲ ಗೊತ್ತು, ಖೇನಿ ಅವರು. ಖೇನಿ ಅವರ ವಾದ ಏನಂದ್ರೆ ಅವ್ರ ರಿಯಾಕ್ಷನ್ ಕೊಡ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೇಕಂದ್ರೆ ಕುಮಾರಸ್ವಾಮಿ ಅವರಿಗೆ ಬುದ್ಧಿ ಇಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟು ಹೋಗ್ಬಿಟ್ರು. ಆದ್ರೆ ವಾಸ್ತವದ ಪರಿಸ್ಥಿತಿಯನ್ನ ಅವಲೋಕನ ಮಾಡುವಂತ ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರ ಹೈಕೋರ್ಟ್ ಹೇಳಿದ್ರೂ ಕೂಡ ಯಾಕಿಷ್ಟು ಸೈಲೆಂಟ್ ಆಗಿದೆ? ಇದೆಲ್ಲವೂ ಕೂಡ ಪ್ರಶ್ನೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಜನಕ್ಕೆ ಯಾರಿಗಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದ್ರೆ ಖಂಡಿತ ಈ ಚರ್ಚಾ ಕಾರ್ಯಕ್ರಮ ನೋಡಬೇಕು. ಬಿಕಾಸ್ ಪ್ಯಾನಲಿಸ್ಟ್ಗಳು ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅದನ್ನ ಅರ್ಥ ಮಾಡಿಸುವ ಕಾರ್ಯಕ್ರಮ ಇದಾಗಿರುತ್ತೆ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದ್ರ ಮನಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದ್ರ ಮನಕ್ಕೆ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ. ಕಾನೂನು ಏನ್ ಹೇಳ್ತದೋ